ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಯಾರೆಲ್ಲ ನಮ್ಮ ಚಾನಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಮಾಡ್ತಿರೋಂತಹ ವಿಡಿಯೋನಲ್ಲಿ KPCL ರೀ ಎಕ್ಸಾಮ್ಗೆ ಅಟೆಂಡ್ ಮಾಡ್ತಿರೋಂಥ ವಿದ್ಯಾರ್ಥಿಗಳಿಗೆ ಫ್ಯೂ ಅಪ್ಡೇಟ್ಸ್ ಇದೆ. ಆ್ಯಂಡ್ ಬೆಲ್ ಆಸ್ಪಿರೆಂಟ್ಸ್ EAT ಹಾಗೂ ಟೆಕ್ನಿಷಿಯನ್ಸ್ ಸ್ಪೆಷಲಿ ಫಾರ್ ಬೆಂಗಳೂರು ಪೋಸ್ಟ್ಗೆ ಯಾರೆಲ್ಲ ಅಪ್ಲೈ ಮಾಡಿದಿರಾ, ಕೆಲವು ಸ್ಟೂಡೆಂಟ್ಸ್ ಕಂಪ್ಲೇಂಟ್ಸ್ ಇದಾವೆ. ಸರ್, ಐ ಆಮ್ ನಾಟ್ ಏಬಲ್ ಟು ಡೌನ್ಲೋಡ್ ದ ಅಡ್ಮಿಟ್ ಕಾರ್ಡ್, ಏನ್ ಮಾಡಬೇಕು, ನಾನು ಪೇಮೆಂಟ್ ಮಾಡಿದ್ದೀನಿ ಬಟ್ ಡೌನ್ಲೋಡ್ ಮಾಡಕ್ ಆಗ್ತಾ ಇಲ್ಲ ಅನ್ನೋರಿಗೆ ಒಂದು ಸೊಲ್ಯೂಷನ್ ಅನ್ನು ಹೇಳ್ತೀನಿ. ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಈಸ್ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಆ್ಯಂಡ್ ಫಸ್ಟ್ ಅಪ್ಡೇಟ್ ಈಸ್ ರಿಲೇಟೆಡ್ ಟು ದ KPCL ಆಸ್ಪಿರೆಂಟ್ಸ್. ಸೊ KPCL ಆಸ್ಪಿರೆಂಟ್ಸ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂದ್ರೆ, ಇಂಪಾರ್ಟೆಂಟ್ ಅಪ್ಡೇಟ್ ಬಂದು ಆಧಾರ್ ಲಿಂಕ್ ಮಾಡಲು ಎಕ್ಸ್ಟೆನ್ಷನ್ ಅವಕಾಶ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಈ ಅವಕಾಶ ಇದೆ? 2024ರಲ್ಲಿ ಯಾರೆಲ್ಲ ಅಟೆಂಡ್ ಮಾಡಿದ್ದೀರಾ, ನಿಮ್ಮ ಆಧಾರ್ ಅಥೆಂಟಿಕೇಶನ್ ಫಾರ್ AE ಅಂಡ್ JE ಪೋಸ್ಟ್ಗೆ ಇನ್ನೂ ಅಥೆಂಟಿಕೇಟ್ ಮಾಡಿಲ್ಲ ಅಂತಂದ್ರೆ ನಿಮಗೆ ಇನ್ನೂ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಾರೆ. ಆ ಡೇಟು ಸಹ ನಾನು ಮೆನ್ಷನ್ ಮಾಡ್ತೀನಿ. ಆ ಡೇಟ್ ಎಲ್ಲಿಂದ ಎಲ್ಲಿ ತನಕ ಆಧಾರ್ ಎಕ್ಸ್ಟೆನ್ಷನ್ ಇದೆ ಅದನ್ನ ಲಿಂಕ್ ತಪ್ಪದೇ ಮಾಡ್ಬೇಕು ಗೈಸ್. ಮಾಡಿಲ್ಲ ಅಂತಂದ್ರೆ ತಿಳ್ಕೊಳ್ಳಿ, ನೀವು ಎಕ್ಸಾಮ್ ಅಟೆಂಡ್ ಮಾಡಕ್ ಆಗಲ್ಲ. ಈವನ್ ನೀವು ಮತ್ತೆ ಒಂದು ಕೇಸ್ ಹಾಕೊಂಡ್ರು ಏನು ಹಾಕಿದ್ರು ಪ್ರಯೋಜನ ಇಲ್ಲ. ಬಿಕಾಸ್ ಆಧಾರ್ ಅಥೆಂಟಿಕೇಶನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರಿಗೆ ಡಾಟಾ ಬೇಸ್ ಅಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಅಟೆಂಡ್ ಮಾಡ್ತಾ ಇದಾರೆ ಏನು ಅನ್ನೋದು ಇನ್ಫಾರ್ಮೇಶನ್ ಬೇಕಾಗಿದೆ. ಸೊ ಆದ ಕಾರಣನೇ ಅವರು ಇದೊಂದು ಮೆಥಡ್ ನ ಫಾಲೋ ಮಾಡ್ತಾ ಇದಾರೆ KEದವರು. ಓಕೆ, ಸೊ ಆಧಾರ್ ಅಥೆಂಟಿಕೇಶನ್ ಮಾಡಿಲ್ಲ ಅಂತಂದ್ರೆ ಮತ್ತೊಮ್ಮೆ ಲಿಂಕ್ ನ ಓಪನ್ ಮಾಡ್ಬಿಟ್ಟು ಅಥೆಂಟಿಕೇಟ್ ಮಾಡಿ. ಅಂಡ್ ಈ ಆಧಾರ್ ಅಥೆಂಟಿಕೇಶನ್ ಡೀಟೇಲ್ಸ್ ಬಂದು ಈ ತರ ಒಂದು ಇವತ್ತು ಪೇಜ್ ಅಲ್ಲಿ ಅನೌನ್ಸ್ ಆಗಿದೆ. ಈ ಪೇಜ್ ಡೀಟೇಲ್ಸ್ ಅಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ ನ ಟಿಕ್ ಮಾಡೋದಾದ್ರೆ ಇದು ನಿಮ್ಮ ಲಿಂಕ್ ಆಗಿರುತ್ತೆ ಗೈಸ್. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಇದು ನಮ್ಮ KE ವೆಬ್ಸೈಟ್ ಅಲ್ಲೂ ಸಹ ಇದೆ. ನಾನು ಆಲ್ರೆಡಿ ತೋರಿಸಿದ್ದೀನಿ ಹೇಗೆ ಲಿಂಕ್ ಮಾಡ್ಬೇಕಂತ ಹೇಳ್ಬಿಟ್ಟು. ಇದರಲ್ಲಿ ಅವ್ರು ಹೇಳ್ತಿರೋದು ಏನಂತಂದ್ರೆ, ನಿಮ್ಮ ಈ ಎಕ್ಸಾಮಿನೇಷನ್ 27/12/2025 ಹಾಗೂ 28ನೇ ತಾರೀಕು ಡಿಸೆಂಬರ್ 27-28ನೇ ತಾರೀಕು 2 ದಿನ ಎಕ್ಸಾಮ್ ನಡೀತಾ ಇದೆ. ಒಂದು AEದವ್ರಿಗೆ ಹಾಗೂ JEದವ್ರಿಗೆ, ರೈಟ್? ಈಗ ಈ ಲಿಂಕ್ ಮಾಡಕ್ಕೆ ಅವಕಾಶವನ್ನು ಅವರು ಕೊಟ್ಟಿದ್ರು, ರೈಟ್? ಆ ಅವಕಾಶವನ್ನು ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರ, ಓಕೆ, ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರ, ಇದರ ಪಾಯಿಂಟ್ ಏನಂತಂದ್ರೆ, ಈ 2 ದಿನ ಎಕ್ಸಾಮ್ ಆಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಪ್ರಕಾರ ಅವ್ರು ನಡೆಸ್ತಾ ಇದ್ದಾರೆ. ಅಂಡ್ ಈ ಹಿಂದೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಈ ಹಿಂದೆ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆಯನ್ನು ನಡೆಸುವಂತೆ ನಿರ್ದೇಶನ ನೀಡಿರುತ್ತದೆ. ಈ ಹಿನ್ನೆಲೆ KPCL ಸಂಸ್ಥೆಯ ಕೋರಿಕೆಯಂತೆ ಈ 2 ದಿನ ಎಕ್ಸಾಮ್ ಮರುಪರೀಕ್ಷೆಯನ್ನು ನಡೆಸಲು ವೇಳಾಪಟ್ಟಿಯನ್ನು ಆಲ್ರೆಡಿ KEದವರು ವೆಬ್ಸೈಟ್ ಅಲ್ಲಿ ಪ್ರಕಟಿಸಲಾಗಿದೆ. ಅಂಡ್ ಈ 2 ದಿನ ಏನ್ ಎಕ್ಸಾಮ್ ನಡೀತಾ ಇದೆ ಅಲ್ವಾ, ಇದಕ್ಕೆ ಅವರು ಆಧಾರ್ ಅಥೆಂಟಿಕೇಶನ್ ಅನ್ನು ತಗೊಳ್ತಾ ಇದ್ದಾರೆ. ಅಂಡ್ ಈ ನೋಡಿ 15/12/2025 ಒಳಗೆ ಹಾಜರಾದ ಹುದ್ದೆಯನ್ನು ಆಯ್ಕೆ ಮಾಡಿ ಅರ್ಜಿ ಸಂಖ್ಯೆಯನ್ನು ನಮೂದಿಸಿ, ನಂತರ ಅಪ್ಲಿಕೇಶನ್ ನಂಬರು ಹಾಗೂ ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡಿದ್ರೆ ಅದು, ನಂತರ ಅರ್ಜಿದಾರರ ಹೆಸರು, ಜನ್ಮ ದಿನಾಂಕ ಹಾಗೂ ಆಧಾರ್ ಸಂಖ್ಯೆಯನ್ನು ನೋಂದಾಯಿಸಲು ಈಗಾಗಲೇ ಸೂಚಿಸಲಾಗಿತ್ತು. ಆದರೆ ಇನ್ನೂ ಕೆಲವು ವಿದ್ಯಾರ್ಥಿಗಳು ಮಾಡಿಕೊಂಡಿಲ್ಲ, ಆ ಆಧಾರ್ ಅಥೆಂಟಿಕೇಶನ್ ಮಾಡಿಲ್ಲ ಗೈಸ್. ಆದ ಕಾರಣದಿಂದ ಅವ್ರೇನ್ ಮಾಡಿದ್ದಾರೆ, ಆ ತರದ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಚಾನ್ಸ್ ಕೊಡ್ತಾ ಇದ್ದಾರೆ. ದಿನಾಂಕ 18/12/2025 ಮಧ್ಯಾಹ್ನ 12ರವರೆಗೆ ಅವಕಾಶ ನೀಡಿದೆ. ನೋಡಿ ಗೈಸ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಯಾರೆಲ್ಲ ವಿದ್ಯಾರ್ಥಿಗಳು ಟೋಟಲ್ ಆಗಿ ಆಸ್ಪಿರೆಂಟ್ಸ್ ಎಷ್ಟು ಜನ ಇದ್ದೀರಾ, ಎಲೆಕ್ಟ್ರಿಕಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಕೆಮಿಕಲ್ ಇರ್ಬೋದು, ಸಿವಿಲ್ ಇರ್ಬೋದು, ECE ಇರ್ಬೋದು, ಇನ್ಸ್ಟ್ರುಮೆಂಟೇಶನ್ ಇರ್ಬೋದು, ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಎಕ್ಸಾಮ್ ಅಟೆಂಡ್ ಮಾಡ್ಬೇಕಂತಿದ್ದೀರಾ ಅಂಡ್ ದೋಸ್ ಹೂ ಅಪಿಯರ್ಡ್ ಇನ್ 2024 ಎಕ್ಸಾಮಿನೇಷನ್ ಅಂಡ್ ಇನ್ನು ಈಗಿನ ತನಕ ನೀವು ಆಧಾರ್ ಅಥೆಂಟಿಕೇಶನ್ ಮಾಡಿಲ್ಲ ಅಂತಂದ್ರೆ ದಯಮಾಡಿ ಆಧಾರ್ ಅಥೆಂಟಿಕೇಶನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೆಕ್ಸ್ಟ್ ಪಾಯಿಂಟ್ ನೋಡಿ, ಮೇಲ್ಕೊಂಡ ಲಿಂಕ್ ಮೂಲಕ ನೋಂದಾಯಿಸಲು ವಿಫಲರಾಗುವ ಅಭ್ಯರ್ಥಿಗಳಿಗೆ 27 ಹಾಗೂ 28ರಂದು ನಡೆಸಲಾಗುವ ಮರುಪರೀಕ್ಷೆಗೆ ಪ್ರವೇಶ ಪತ್ರ ಅಂದ್ರೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಲು ಅವಕಾಶ ನೀಡಲಾಗುವುದಿಲ್ಲ. ಗಾಯ್ಸ್, ಈ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ನೀವೇನಾದ್ರೂ ಈ ವಿಡಿಯೋನ ರೀಚ್ ಆಗಿಲ್ಲ, ನಿಮಗೆ ನೀವು ಈ ವಿಡಿಯೋನ ನೋಡಿಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ.
ಅಥವಾ ನಿಮ್ಗೆ ಯಾವುದೇ ತರದ ಫಾರ್ಮ್ ಆಫ್ ಇನ್ಫಾರ್ಮೇಶನ್ ರೀಚ್ ಆಗಿಲ್ಲ ಅಂತಂದ್ರೆ ದಯಮಾಡಿ ಸರ್ಚ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ಅಟೆಂಡ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಅವಕಾಶ ಸಿಗಲಿ. ಎಲ್ಲ ಗ್ರೂಪ್ಸ್ ಅಲ್ಲಿ ಈ ಪರ್ಟಿಕ್ಯುಲರ್ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಎಲ್ಲರಿಗೂ ಗೊತ್ತಾಗ್ಲಿ. ಆಲ್ಮೋಸ್ಟ್ ಆಲ್ರೆಡಿ ಈ ಪರ್ಟಿಕ್ಯುಲರ್ ಫಾರ್ಮ್ ನಾನೇನು ತೋರಿಸ್ತಾ ಇದ್ದೀನಿ, ಇದು ಪರ್ಟಿಕ್ಯುಲರ್ ನ್ಯೂಸ್ ಪೇಪರ್ ಅಲ್ಲಿ ಅನೌನ್ಸ್ ಆಗಿರೋದು, ಇದು ಎಲ್ಲರಿಗೂ ತಲುಪಿದೆ. ಅಂಡ್ ಇನ್ನೂ ಯಾರಿಗೆಲ್ಲ ತಲುಪಿಲ್ಲ ಅವ್ರಿಗೆ ತಲುಪಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇರೋದು. ಯಾಕಂದ್ರೆ ಕೆಲವು ಸ್ಟೂಡೆಂಟ್ಸ್ ವಿಡಿಯೋಸ್ ಮಾತ್ರ ನೋಡ್ತಾ ಇರ್ತಾರೆ, ಸೊ ಆದ ಕಾರಣದಿಂದ ಅವ್ರಿಗೂ ಸಹ ರೀಚ್ ಆಗಲಿ ಅಂತ ಈ ಉದ್ದೇಶದಿಂದ ನಾವು ಮಾಡ್ತಾ ಇದೀವಿ. ಸೊ ದಟ್ ಆ ಪ್ರತಿ ಸ್ಟೂಡೆಂಟ್ಗೂ ಸಹ ಆ ಒಂದು ಅವಕಾಶ ಇರುತ್ತೆ. ಯಾರೆಲ್ಲ ನೀವು ಅಟೆಂಡ್ ಮಾಡಿದಿರ ನೀವೆಲ್ಲ ಆಧಾರ್ ಲಿಂಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಿಲ್ಲ ಅಂತಂದ್ರೆ ಆದ ನಂತರ ಯಾರಿಗೂ ಕೇಳಿದ್ರು ಏನು ಆಗಲ್ಲ. ಓಕೆ, ಆ ಆಧಾರ್ ಅಥೆಂಟಿಕೇಶನ್ ಕಂಪಲ್ಸರಿ ಮಾಡಲೇಬೇಕು, ಅದು ಮಾಡ್ಕೊಳ್ಳಿ. ಅಂಡ್ ಅನದರ್ ಇಂಪಾರ್ಟೆಂಟ್ ಅಪ್ಡೇಟ್ ಏನು, ನೆಕ್ಸ್ಟ್ ಅಪ್ಡೇಟ್ ಬಂದು ನಿಮ್ಮ ಅಡ್ಮಿಟ್ ಕಾರ್ಡ್ ಯಾವಾಗ ರಿಲೀಸ್ ಮಾಡ್ತಾರೆ. ಗೈಸ್, ಈ ಪರ್ಟಿಕ್ಯುಲರ್ ಕ್ವಶನ್ ನ ತುಂಬಾ ಜನ ಕೇಳಿದ್ದಾರೆ, ಮೆಸೇಜ್ ಮಾಡಿ ಸಹ ಕೇಳಿದ್ದಾರೆ, ಗ್ರೂಪ್ಸ್ ಅಲ್ಲೆಲ್ಲ ಹಾಕಿದ್ದಾರೆ, ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅಂತ. ಇವತ್ತು ತಾರೀಕು 14ನೇ ತಾರೀಕು, ರೈಟ್? ನಿಮ್ಮ ಎಕ್ಸಾಮ್ ನಡೆಯೋದು ಇನ್ನು ಕರೆಕ್ಟ್ ಆಗಿ ಇನ್ನು 2 ವೀಕ್ಸ್ ಆದ ನಂತರ ನಿಮ್ಮ ಎಕ್ಸಾಮ್ ನಡೆಯುತ್ತೆ. ಇನ್ನು ನಿಮ್ಮ ಎಕ್ಸಾಮ್ಗೆ ಹಾರ್ಡ್ಲಿ 28 ಅಲ್ವಾ, 28 ಅಂತಂದ್ರೆ ಹಾರ್ಡ್ಲಿ ಎಷ್ಟು ಡೇಸ್, 2 ವೀಕ್ಸ್ ಪ್ಲಸ್ 1 ಡೇ, ಕರೆಕ್ಟ್ ಆಗಿ 2 ವೀಕ್ಸ್ ಇದೆ. 2 ವೀಕ್ಸ್ ಇವತ್ತಿಂದ ದಿನದಿಂದ ತಗೊಂಡ್ರೆ ನೆಕ್ಸ್ಟ್ ಸೆಕೆಂಡ್ ವೀಕ್ ನಿಮ್ಮ ಎಕ್ಸಾಮ್ 28, 27 ಅಂಡ್ 28. ಸೊ ಹಾರ್ಡ್ಲಿ 14 ಡೇಸ್ ಸಹ ಇಲ್ಲ. ಓಕೆ, ನಿಮ್ಮ ಅಡ್ಮಿಟ್ ಕಾರ್ಡ್ ಯೂಶಲಿ 1 ವೀಕ್ ಬಿಫೋರ್ ರಿಲೀಸ್ ಆಗುತ್ತೆ. ಯಾಕಂತಂದ್ರೆ ಅದೇ ಪ್ಯಾಟರ್ನ್ ಅಲ್ಲೇ ಎಲ್ಲರೂ ಫಾಲೋ ಮಾಡ್ತಿದ್ದಾರೆ. 1 ವೀಕ್ ಬಿಫೋರ್ ಅಂತಂದ್ರೆ ಈಗ 1 ವೀಕ್ ಬಿಫೋರ್ ಅಂದ್ರೆ ಯಾವಾಗ ಬರುತ್ತೆ, 20ನೇ ತಾರೀಕು. 20ನೇ ತಾರೀಕು 1 ವೀಕ್ ಬಿಫೋರ್ ಆಗುತ್ತೆ. ಯಾಕಂದ್ರೆ 27ನೇ ತಾರೀಕು ಎಕ್ಸಾಮ್ ಬರೆಯೋರಿಗೆ 1 ವೀಕ್ ಬಿಫೋರ್ ಇಟ್ ವಿಲ್ ಬಿ 20th. ಓಕೆ, 20th, ದಟ್ ಈಸ್ ಯುವರ್ ಡೇಟ್. 1 ವೀಕ್ ಬಿಫೋರ್ ಆಗುತ್ತೆ. ಸೊ 1 ವೀಕ್ ಬಿಫೋರ್ ಎಲ್ಲಾನು ಟ್ರಾವೆಲ್ ಪ್ಲಾನ್ಸ್ ಅದು ಇದೆಲ್ಲ ಮಾಡಬೇಕಾಗುತ್ತೆ. ಯಾಕಂದ್ರೆ ಎಲ್ಲರೂ ಬೆಂಗಳೂರಲ್ಲೇ ಎಕ್ಸಾಮ್ ಬರಿಬೇಕಂತ ಹೇಳಿದ್ದಾರೆ. ಸೊ ಆದ ಕಾರಣದಿಂದ ಈ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗೋ ಡೇಟ್ ಬಂದು 20ನೇ ತಾರೀಕು ಅಥವಾ 21ನೇ ತಾರೀಕು, 20th ಆರ್ 21st ಆರ್ ಬಿಫೋರ್ ದಟ್, ಮೇ ಬಿ 1 ಡೇ ಬಿಫೋರ್ ರಿಲೀಸ್ ಮಾಡ್ಬೋದು. ಸೊ 19 to 21st ಅಂತ ಇಟ್ಕೊಳ್ಳಿ. ಓಕೆ, ಸೊ 19 to 21st ಅಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ಸ್ ರಿಲೀಸ್ ಆಗಬೇಕು. ಓಕೆ, ಯಾಕಂತಂದ್ರೆ 1 ವೀಕ್ ಬಿಫೋರ್ ಇದ್ರೇನೆ ಎಲ್ಲರಿಗೂ ಅಟೆಂಡ್ ಮಾಡೋದಕ್ಕೆ, ಪ್ಲಾನಿಂಗ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ದಟ್ ಇಸ್ ದ ಮೈನ್ ರೀಸನ್. ಓಕೆ, ಅಂಡ್ ಅನದರ್ ಇಂಪಾರ್ಟೆಂಟ್ ಅಪ್ಡೇಟ್ ಏನು, ಎಕ್ಸಾಮ್ ಪೋಸ್ಟ್ಪೋಂಡ್ ಆಗುತ್ತಾ ಇಲ್ಲ ಅಂತ ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸರ್, ಈ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗೋ ಚಾನ್ಸ್ ಇದೆನಾ? ಯಾರ ಕೈಲೂ ಇಲ್ಲ ರೀ, ನಿಮ್ ಕೈಯಲ್ಲೂ ಇಲ್ಲ, ನನ್ನ ಕೈನಲ್ಲೂ ಇಲ್ಲ, ಯಾರ ಕೈನಲ್ಲೂ ಇಲ್ಲ. KEA ಓನ್ಲಿ ಅಲೋನ್ KEA ಕ್ಯಾನ್ ಅಪ್ಡೇಟ್ ದಿಸ್. ಅದು ಯಾವಾಗ? ನಾಳೆ ಕೇಸಿನ ಅಪ್ಡೇಟ್ ಇದೆ. 15ನೇ ತಾರೀಕು ಒಂದು ಕೇಸ್ ಇನ್ನು ಪೆಂಡಿಂಗ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ. ಆ ಕೇಸಿನ ಅಪ್ಡೇಟ್ ಏನಾದ್ರು ಬಂತು ಅಂತಂದ್ರೆ, ಲೈಕ್ ಇನ್ ಕೇಸ್ ಡಿಸ್ಪೋಸ್ ಆಯ್ತು ಆ ಕೇಸ್ ಅಂತಂದ್ರೆ ನಿಮ್ಮ ಎಕ್ಸಾಮ್ ನಡೆಯುತ್ತೆ ಫಾರ್ ಶೂರ್. ಅದೊಂದೇ ಕೇಸ್ ಮೇಲೆ ಪೆಂಡಿಂಗ್ ಇದೆ. ಇನ್ನು ಒಂದು 28ನೇ ತಾರೀಕು ಟೈಅಪ್ ಆಗಿರೋ ಒಂದು ಕಥೆನೂ ಇದೆ. ಟೈಅಪ್ ಆಗಿರುವಂತಹ ಒಂದು ಕತೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಆ ವಿಡಿಯೋನು ಸಹ ನಾವು ಮಾಡಿದ್ವಿ. 28th ಎಕ್ಸಾಮ್ ಕ್ಲಾಶ್ ಬಿಟ್ವೀನ್ KPL EAT ಅಂಡ್ KPCL JE ಅಂತ ಹೇಳ್ಬಿಟ್ಟು. ಸೊ ಈ ಟೈಅಪ್ ಏನಾದ್ರೂ ಎಫೆಕ್ಟ್ ಇದೆನಾ ಗೈಸ್? ಈ ಟೈಅಪ್ ಅಲ್ಲಿ ಎಫೆಕ್ಟ್ ಇರುತ್ತೋ ಇಲ್ವೋ, ಬಟ್ ಯಾರೆಲ್ಲ ನೀವು ಬೆಲ್ EAT ಹಾಗೂ KPCL JE ಎಕ್ಸಾಮ್ಸ್ಗೆ ಇನ್ನು ಎಲಿಜಿಬಲ್ ಇದ್ದೀರಾ, ನೀವು ಆಲ್ರೆಡಿ ಇಮೇಲ್ ಮಾಡಿದ್ರ ಅಂತ ತಿಳ್ಕೊಂತೀನಿ. ಯಾಕಂದ್ರೆ ನಾ ಹಳೆ ವಿಡಿಯೋನಲ್ಲಿ ಹೇಳಿದ್ದೆ ನಿಮ್ಗೆ ಆಲ್ರೆಡಿ. ಎಲ್ಲರೂ ಇಮೇಲ್ ಮಾಡಿ ನಂತರ ಕರೆ ಮಾಡಿಬಿಟ್ಟು ಅಪ್ಡೇಟ್ ಮಾಡಿ, ಈ ತರ ನಂದು 2 ಎಕ್ಸಾಮ್ ಇದೆ, ಏನ್ ಮಾಡ್ಬೇಕು, 2 ಎಕ್ಸಾಮ್ ಇದೆ ಅಂತ ನೀವು ಅವ್ರಿಗೆ ತಿಳಿಸ್ಬೇಕಾಗತ್ತೆ. ತಿಳಿಸಿಲ್ಲ ಅಂತಂದ್ರೆ ಕಷ್ಟ, ಅವ್ರು ಏನು ಮಾಡಲ್ಲ, ನೀವು ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ರೆಡಿ ಆಗಿರಿ. ಅಂಡ್ ಅನದರ್ ಇಂಪಾರ್ಟೆಂಟ್, ಈ ಕೇಸ್ ಏನಾದ್ರು ರಿವರ್ಸ್ ಆಯ್ತು ಅಂತಂದ್ರೆ, ರಿವರ್ಸ್ ಅಂತಂದ್ರೆ ಏನು? ರಿವರ್ಸ್ ಅಂತಂದ್ರೆ ಈ ಕೇಸಲ್ಲಿ ಏನಾದ್ರು ರಿಸಲ್ಟ್ಸ್ ಅಲ್ಲಿ ಏನಾದ್ರೂ ಆಸ್ಪಿರೆಂಟ್ಸ್ ಪರವಾಗಿ ಬಂತು ಅಂತಂದ್ರೆ, ಆಲ್ರೆಡಿ ಸೆಲೆಕ್ಟೆಡ್ ಆಸ್ಪಿರೆಂಟ್ಸ್ ಪರವಾಗಿ, ದೆನ್ ಇಟ್ ಮೇ ಗೋ ಟು ಸ್ಟೇ. ಓಕೆ, ಇದು ಹೇಳಕ್ಕಾಗಲ್ಲ, ಯಾಕಂತಂದ್ರೆ ನಾಳೆ ಜಡ್ಜ್ಮೆಂಟ್ ನಂತರನೇ ಗೊತ್ತಾಗುತ್ತೆ. ಐ ವೋಂಟ್ ಪ್ರಿಡಿಕ್ಟ್ ಇಟ್, ಬಟ್ ಏನಂತಂದ್ರೆ 2 ಚಾನ್ಸಸ್ ಇದೆ. ಒಂದು, ಆದ್ರೆ ಅದು ಡಿಸ್ಪೋಸ್ ಕೇಸ್ ಏನಾದ್ರು ಡಿಸ್ಪೋಸ್ ಆಯ್ತು ಅಂತಂದ್ರೆ ಎಕ್ಸಾಮ್ ವಿಲ್ ಹ್ಯಾಪನ್, ಅಥವಾ ಪೋಸ್ಟ್ಪೋಂಡ್ ಆಯ್ತು ಅಂತಂದ್ರೆ, ಪೋಸ್ಟ್ಪೋಂಡ್ ಆದ್ರೂ ಸ್ವಲ್ಪ ಕಷ್ಟನೇ, ಯಾಕಂತಂದ್ರೆ KEA ಹ್ಯಾಸ್ ಟು ಟೇಕ್ ದ ಡಿಸಿಷನ್. ಸೊ ಅದಕ್ಕೆ ಸಹ ಪೋಸ್ಟ್ಪೋಂಡ್ ಆಗ್ಬೋದು. ಅಂಡ್ ಅನದರ್, ಏನಾದ್ರು ರಿಸಲ್ಟ್ ಅವ್ರಿಗೆ ಪರವಾಗಿ ಬಂತು ಅಂತಂದ್ರೆ ಅದನ್ನೂ ಚಾನ್ಸಸ್ ಇದೆ. ಸೊ ದೇರ್ ಆರ್ ವೇರಿಯಸ್ ಅದರ್ ಪ್ರಿಡಿಕ್ಷನ್ಸ್, ಬಟ್ ಏನಂತಂದ್ರೆ ನಾವು ಆ ಪ್ರಿಡಿಕ್ಷನ್ಸ್ ಎಲ್ಲ ಮಾಡೋದೇನು ಬೇಕಾಗಿಲ್ಲ.
ಬಟ್ ಒನ್ ಇಂಪಾರ್ಟೆಂಟ್ ಏನಂತಂದ್ರೆ ನಾಳೆ ಕೇಸ್ ಅಪ್ಡೇಟ್ ಇದೆ, ಅಪ್ಡೇಟ್ ನಂತರ ಅಫಿಷಿಯಲ್ ಆರ್ಡರ್ಸ್ ಏನಾದ್ರು ಬಂತು ಅಂತಂದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ತಪ್ಪದೆ. ಈ ನಮ್ಮ ಚಾನೆಲ್ ಅಲ್ಲಿ ಹಾಕ್ತಿವಿ, ಸೊ ಅದಕ್ಕಾಗಿ ಸ್ವಲ್ಪ ವೈಟ್ ಮಾಡಿ. ಸೊ ಡು ನಾಟ್ ಬಿ ಎನಿ ಇಲ್ಯೂಷನ್ ಅಲ್ಲಿ ಇರಕೋಬೇಡಿ. ನಿಮ್ಮ ಡೇಟ್ ಈಗ ಸದ್ಯಕ್ಕೆ ಅಫಿಷಿಯಲ್ ಆಗಿ ಯಾವುದು ಅನೌನ್ಸ್ ಆಗಿಲ್ಲ, ಹಾಗಾಗಿ ನಿಮ್ಮ ಪ್ರಿಪರೇಷನ್ ಅನ್ನು ಕಂಟಿನ್ಯೂ ಮಾಡಿ. ಬಿ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮಿನೇಷನ್ ವಿಚ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಆನ್ 28th ಆಸ್ ಪರ್ KE. ಇದು ಈಗ ನಿಮ್ಮ ಸದ್ಯ ಮೈಂಡ್ ಆಫ್ ಸ್ಟೇಟ್ ಇರಬೇಕು, ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರಿತೀವಿ. ಈಗ ಇರೋಂತಹ ಅಫಿಷಿಯಲ್ ಆರ್ಡರ್ಸ್ ಪ್ರಕಾರ ನೀವು ನಿಮ್ಮ ಪ್ರಿಪರೇಷನ್ ಅನ್ನು ಜಾರಿಯಲ್ಲಿಡಿ. ಅಂಡ್ ಸೊ ಇದು ಎಕ್ಸಾಮ್ ಅಪ್ಡೇಟ್ ಪೋಸ್ಟ್ಪಾನ್ ಬಗ್ಗೆ ನಾನು ನಾಳೆ ಅಪ್ಡೇಟ್ ಮಾಡ್ತೀನಿ, ಮೇ ಬಿ ಆಗುತ್ತೋ ಇಲ್ವೋ ಅನ್ನೋದು ಈಗ ಯಾರಿಗೂ ಗೊತ್ತಿಲ್ಲ. ಬಟ್ 28th ಸಹ ಟೈಅಪ್ ಆಗಿರೋದು ಸಹ ಇನ್ನು ಏನು ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಇಲ್ಲ ಫ್ರಮ್ ದ KE or else from the BEL. I hope students already updated it. ಈಗ further updates coming to the BEL EAT and technician C aspirants. ತುಂಬಾ ಜನ ವಿದ್ಯಾರ್ಥಿಗಳು ಅಡ್ಮಿಟ್ ಕಾರ್ಡ್ ನ ಏನ್ ಮಾಡಿದ್ದಾರೆ, ಡೌನ್ಲೋಡ್ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹಾರ್ಡ್ಲಿ ಇಲ್ಲಿ ಸರ್ ಇಲ್ಲಿ ಗೈಸ್ ಹೇಳ್ಬೇಕು ಅಂತಂದ್ರೆ 6,000ದಿಂದ 6,000 to 10,000 ಆಸ್ಪಿರೆಂಟ್ಸ್ ಇದ್ದಾರೆ ರಫ್ ಆಗಿ. ಓಕೆ, ಐ ಆಮ್ ಜಸ್ಟ್ ಎಸ್ಟಿಮೇಟಿಂಗ್ ಇಟ್. ಇದೊಂದು ಎಸ್ಟಿಮೇಟ್ ಅಷ್ಟೇ. ಎಸ್ಟಿಮೇಟ್ ಅಂಡ್ ಫಿಕ್ಸ್ಡ್ ಅಂದ್ರೆ ನಿಮಗೆ ಡಿಫರೆನ್ಸ್ ಗೊತ್ತಿರಬೇಕು. ಎಸ್ಟಿಮೇಟ್ ಅಂದ್ರೆ ಇದೊಂದು ರಫ್ ಗೆಸ್. ಓಕೆ, ಇಷ್ಟು ಜನ ಇರ್ಬೋದು ಅಂತೇಳಿ. 6,000ದಿಂದ 10,000 ಜನದಲ್ಲಿ 1,000ಕ್ಕೂ ಹೆಚ್ಚು ಮೋರ್ ದೆನ್ 1,000 ಪೀಪಲ್ ಆಸ್ಪಿರೆಂಟ್ಸ್ಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತಾ ಇಲ್ಲ. ಇದು ಈಗ ಬಂದಿರೋಂತಹ ಒಂದು ಪ್ರೆಸೆಂಟ್ HR ಕಡೆಯಿಂದ ನಾನು ತಗೊಂಡಿರೋಂತಹ ಮಾಹಿತಿ. ಸೊ ಇಷ್ಟು ಆಸ್ಪಿರೆಂಟ್ಸ್ಗೆ ಅಡ್ಮಿಟ್ ಕಾರ್ಡ್ ಬಂದಿಲ್ಲ ಅಂತಂದ್ರೆ ಈ ಎಲ್ಲಾ ಆಸ್ಪಿರೆಂಟ್ಸ್ ಏನ್ ಮಾಡಬೇಕು, ರೈಟ್? ಈ ಕೆಲವೊಂದು ರೀಸನ್ಸ್ ಇದಾವೆ. ಕೆಲವು ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಎಲ್ಲಾ 1,000ಕ್ಕೆ 1,000 ಜನ ಸ್ಟೂಡೆಂಟ್ಸ್ ಮಿಸ್ಟೇಕ್ ಇದೆ. 1,000ಕ್ಕೆ 1,000 ಜನ ನಾನು ಹೇಳ್ತಿರೋದು, ಒಬ್ಬರದಲ್ಲ ಇಬ್ಬರದಲ್ಲ. ಅವ್ರ ಬೆಲ್ ಅವರು ತುಂಬಾ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಗೈಸ್. ನಾ ಅದಕ್ಕೆ ಹೇಳ್ತೀನಿ, ಅಪ್ಲಿಕೇಶನ್ಸ್ ಹಾಕ್ಬೇಕಾಗಿದ್ದಾಗ ತುಂಬಾ ಕ್ಲಿಯರ್ ಆಗಿ ಪ್ರತಿ ಪಾಯಿಂಟ್ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ರು ಸಹ ವಿದ್ಯಾರ್ಥಿಗಳು ಇನ್ನೂ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಯು ಮಸ್ಟ್ ರೀಡ್ ಇಟ್ ಟ್ವೈಸ್ ಆರ್ ಥ್ರೈಸ್. ನೋಡ್ಕೊಂತ ಮಾಡಿ, ತಿಳ್ಕೊಂತ ಮಾಡಿ, ಅಥವಾ ಡಾಕ್ಯುಮೆಂಟ್ ಕೈನಲ್ಲಿ ಇಟ್ಕೊಂಡು ಓದ್ಕೊಂತ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಏನಾಗಿದೆ ಅಂತಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಕ್ ಆಗ್ತಾ ಇಲ್ಲದಂತಹ ರೀಸನ್ಸ್ ಕೆಲವೊಂದಿದಾವೆ. ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಇರುವಂತಹ ವಿದ್ಯಾರ್ಥಿಗಳಿದ್ದಾರೆ. ಬಟ್ ಮೋಸ್ಟ್ ಆಫ್ ದೆಮ್ ಪೇಮೆಂಟ್ ಮಾಡಿದ್ದಾರೆ, ಬಟ್ ಅಡ್ಮಿಟ್ ಕಾರ್ಡ್ ಬರ್ತಾ ಇಲ್ಲ. ಪೇಮೆಂಟ್ ಮಾಡಿದ್ದಾರೆ ಕರೆಕ್ಟ್, ಯಾವ ಯೂನಿಟ್ಗೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಪ್ರಶ್ನೆ. ರೀಸೆಂಟ್ ಆಗಿ ಬೆಲ್ ಅಲ್ಲಿ ನೀವು ನೋಡೋದಾದ್ರೆ ಹಲವಾರು ಯೂನಿಟ್ಸ್, ಬೆಲ್ ಬೆಂಗಳೂರ್ದು, ಬೆಲ್ ಚೆನ್ನೈ, ಬೆಲ್ ಗಜಿಯಾಬಾದ್, ಫಸ್ಟ್ ಗಜಿಯಾಬಾದ್, ಚೆನ್ನೈ, ನಂತರ ಬೆಂಗಳೂರು, ನಂತರ ಪುಣೆ, ನವಿ ಮುಂಬೈ, ಈಗ ಇನ್ನೊಂದು ಯಾವ್ದೋ ಒಂದು ಯೂನಿಟ್ ರಿಲೀಸ್ ಮಾಡಿದ್ದಾರೆ. ಸೊ ಈ ತರ ಹಲವಾರು ಯೂನಿಟ್ಸ್ ಸಪರೇಟ್ ಆಗಿ ಇಂಡಿವಿಜುವಲ್ ಆಗಿ ಕಂಡಕ್ಟ್ ಮಾಡ್ತಾ ಬರ್ತಿದ್ದಾರೆ. ಓಕೆ, ಕಂಡಕ್ಟ್ ಮಾಡ್ತಾ ಬರ್ತಿದ್ದಾರೆ. ಬಟ್ ಆ ಯೂನಿಟ್ಸ್ ಅಲ್ಲಿ ಪೇಮೆಂಟ್ ಚಲಾನ್ ಸಬ್ಮಿಟ್ ಮಾಡಕ್ಕೆ ನಿಮಗೆಲ್ಲ ಕೇಳಿದಾಗ ನೀವು ಅಪ್ಲಿಕೇಶನ್ ಡೀಟೇಲ್ಸ್ನೆಲ್ಲ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ 7 ಸ್ಟೆಪ್ ಏನ್ ಕೊಟ್ಟಿದ್ರು ಅದನ್ನೆಲ್ಲ ನೀಟಾಗಿ ಮಾಡಿದಿರಾ. ಪೇಮೆಂಟ್ದು ಒಂದು ಸಪರೇಟ್ ಆಗಿ ಪೇಜ್ಗೆ ತಗೊಂಡೋಗುತ್ತೆ. ಆ ಪೇಜ್ ಅಲ್ಲಿ ನೀವು ಕ್ಯಾಟಗಿರಿನ ಸೆಲೆಕ್ಟ್ ಮಾಡಬೇಕಾಗಿದ್ದಾಗ ನಿಮ್ಮ ಪೇಮೆಂಟಿನ ಯೂನಿಟ್ ನೀವು ಬೆಂಗಳೂರು ಕಾಂಪ್ಲೆಕ್ಸ್ಗೆ ಹಾಕೋ ಬದಲು ಗಜಿಯಾಬಾದ್ ಯೂನಿಟ್ ನ ಸೆಲೆಕ್ಟ್ ಮಾಡಿದ್ದೀರಾ. ಕೆಲವೊಬ್ರು ಪುಣೆ ಯೂನಿಟ್ಗೆ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದಾರೆ, ಕೆಲವೊಬ್ರು ಪುಣೆ ಯೂನಿಟ್ಗೆ ಅಮೌಂಟ್ ನ ಪೇ ಮಾಡಿದ್ದಾರೆ, ಕೆಲವೊಬ್ರು ಚೆನ್ನೈ ಯೂನಿಟ್ಗೆ ಅಮೌಂಟ್ ನ ಪೇ ಮಾಡಿದ್ದಾರೆ. ಈ ತರ ಆಗಿರುವಂತಹ ಮಿಸ್ಟೇಕ್ಸ್ ಡನ್ ಬೈ ದ ಆಸ್ಪಿರೆಂಟ್ಸ್ ಅದು ನಿಮಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಕ್ಕೆ ಕೊಡ್ತಾ ಇಲ್ಲ. ಅದಕ್ಕೆ ನಿಮ್ಮ ಪೇಮೆಂಟ್ ಈಸ್ ನಾಟ್ ಡನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಯೂನಿಟ್ ಅಂತ ತೋರಿಸ್ತಾ ಇದೆ ಅದು. ಅದಕ್ಕಾಗಿ ಅವ್ರೇನಂತ ಕೇಳಿದ್ದಾರೆ, ನೀವು ಇಮೇಲ್ ಮಾಡಿ ನಿಮ್ಮ ಎಲ್ಲ ಅಪ್ಲೈಡ್ ಚಲಾನ್ಸ್ ಹಾಗೂ ನಿಮ್ಮ ಅಪ್ಲಿಕೇಶನ್, ನೀವು ಪೇಡ್ ಚಲಾನ್ಸ್ ವಿತ್ ಅಪ್ಲಿಕೇಶನ್ ಅನ್ನು ಇಮೇಲ್ ಮಾಡಿ ಅಂತ 15ನೇ ತಾರೀಕು ಒಳಗಡೆ ಇಮೇಲ್ ಮಾಡಿ ಅಂತ ಕೊಟ್ಟಿದ್ದಾರೆ ಗೈಸ್. ಹೋಪ್ ಯು ಗೈಸ್ ಹವ್ ಡನ್ ಇಟ್. ನನ್ನ ನಿನ್ನೆ ಹಾಕಿರುವಂತ ವಿಡಿಯೋನಲ್ಲಿ ಹೇಳಿದ್ದೀನಿ, ನೀವು 15ನೇ ತಾರೀಕು ಒಳಗೆ ನೀವು ನಿಮ್ಮ ಚಲಾನ್ ಹಾಗೂ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿದ ನಂತರ ಹಲವಾರು ಸ್ಟೂಡೆಂಟ್ಸ್ ಆಲ್ರೆಡಿ ಡೈರೆಕ್ಟ್ ಆಗಿ ಕಾರ್ಪೊರೇಟ್ ಆಫೀಸ್ ನ ಸಹ ವಿಸಿಟ್ ಮಾಡಿದ್ದಾರೆ. ವಿಸಿಟ್ ಮಾಡಿದ್ರು, ಅವರು ಏನ್ ಅಪ್ಡೇಟ್ ನ ತಿಳಿಸಿಲ್ಲ. ಸೊ ಹಾಗಾಗಿ ನಿಮಗೆಲ್ಲರಿಗೆ ಸೊಲ್ಯೂಷನ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಇದರಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಇರೋ ಕಾರಣದಿಂದ ಬೆಲ್ ಅವರು ಒಂದು ಡಿಸಿಷನ್ ತಗೋಬೇಕಾಗತ್ತೆ. ಬಿಕಾಸ್ ಇಟ್ಸ್ ನಾಟ್ ಅಬೌಟ್ 1 or 2 ಆಸ್ಪಿರೆಂಟ್ಸ್ ಅಲ್ವಾ. ಅವರೇ ಖುದ್ದಾಗಿ ಮಿಸ್ಟೇಕ್ ಮಾಡಿದಾರೆ ಅಂದ್ರೆ ಯಾರು ಏನ್ ಮಾಡಕ್ಕಾಗಲ್ಲ. ಬಟ್ ಒಬ್ರಲ್ಲ ಇಬ್ಬರಲ್ಲ ಸಾವಿರಾರು ಜನ ವಿದ್ಯಾರ್ಥಿಗಳು ಈ ತರ ಮಿಸ್ಟೇಕ್ ಮಾಡಿದಾಗ ಅವರೊಂದು ಆಕ್ಷನ್ ತಗೋಬೇಕಾಗತ್ತೆ. ಸೊ ನಿಮಗಾಗಿ ಒಂದು ಚಾನೆಲಿನ ಲಿಂಕ್ ನ
ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಯಾರೆಲ್ಲ ವಿದ್ಯಾರ್ಥಿಗಳು ಅಡ್ಮಿಟ್ ಕಾರ್ಡ್ ಅಮೌಂಟ್ ಪೇ ಮಾಡಿದ್ದೀರಾ, ಹಲವಾರು ಪ್ರಾಬ್ಲಮ್ಸ್ ಇಂದ ನೀವು ಡೌನ್ಲೋಡ್ ಮಾಡಕ್ ಆಗ್ತಾ ಇಲ್ಲ ಅನ್ನೋ ವಿದ್ಯಾರ್ಥಿಗಳು ಮಾತ್ರ ಈ ಪರ್ಟಿಕ್ಯುಲರ್ ಚಾನಲ್ಗೆ ಜಾಯ್ನ್ ಆಗಿ. ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಆ ಚಾನಲಿನ ಲಿಂಕ್ ಸಹ ಕೊಟ್ಟಿರ್ತೀನಿ. ಆ ಚಾನಲ್ ಅಲ್ಲಿ ನೀವು ಜಾಯ್ನ್ ಆಗಿ ನಂತರ ಡಿಸ್ಕಸ್ ಮಾಡುವ ಏನ್ ಮಾಡಬೇಕು ಏನಿಲ್ಲ ಅಂತೇಳಿ. ಓಕೆ, ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಹೋಪ್ I have given you, I have delivered you the best information whichever I was having. And ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಇದೆಲ್ಲ ಜಸ್ಟ್ ಇನ್ಫಾರ್ಮೇಶನ್, ಜಸ್ಟ್ ಫಾರ್ ಇನ್ಫಾರ್ಮೇಶನ್, ಅಂಡ್ ದಿಸ್ ಆರ್ ಆಲ್ ದ ಪ್ರೆಸೆಂಟ್ ಸಿಚುಯೇಷನ್ಗೆ ನೋಡ್ಕೊಂಡ್ಬಿಟ್ಟು ಮಾಡ್ತಿರೋಂಥ ವಿಡಿಯೋ. ಅಂಡ್ ಐ ವಿಶ್ ಆಲ್ ದಿ ಬೆಸ್ಟ್. ಅಂಡ್ ಈ ವಿಡಿಯೋನಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಅಂಡ್ ಈ ವಿಡಿಯೋನ ಆದಷ್ಟು ನಿಮ್ಮ ಗೆಳೆಯರಿಗೆ ಸಹೋದರಿಗೆ ಶೇರ್ ಮಾಡಿ. ಅಂಡ್ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಐ ವಿಶ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ಅವರ್ ವಿಡಿಯೋ. See you in the next session. Good day. Take care. Bye.